ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳು ಚರ್ಚೆ ಮಾಡ್ತಾ ಇದ್ದೆ. ಮೇಡಮ್, ಈಗಾಗಲೇ ಚರ್ಚೆಯಲ್ಲಿ ಮಾತಾಡ್ತಾ ಇದ್ವಿ ನಾವು UPA 1 UPA 2 ಎರಡನ್ನೂ ಗಮನಿಸ್ತಾ ಬರ್ತಾ ಇದ್ದಾರೆ. ಮೊದಲನೇ ಬಾರಿಗೆ ಇದ್ದಂಥ ಸ್ಥಿತಿ ಮತ್ತು ನಂತರ ಒಂದಷ್ಟು ಶಕ್ತಿ ಕಾಂಗ್ರೆಸ್ಗೆ ದೇಶದ ಜನ ಕೊಟ್ಟರು. ಆದರೆ ಹಗರಣಗಳು ಒಂದಲ್ಲ ಎರಡಲ್ಲ, ಇಷ್ಟೊಂದು ದೊಡ್ಡ ಮಾಧ್ಯಮಗಳಿದೆ ಮತ್ತು ಜನರು ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. ಟೆಕ್ನಾಲಜಿ ಅಡ್ವಾನ್ಸ್ ಇದೆ, ಜಗತ್ತಿನ ಎಲ್ಲ ಭಾಗಕ್ಕೂ ಈ ಕ್ಷಣದಲ್ಲಿ ಏನಾದರೂ ಗೊತ್ತಾಗುತ್ತೆ. ಜೊತೆಗೆ ಈ ಎಲ್ಲ ವಿಚಾರಗಳನ್ನು ಹೊರಗೆಡುತ್ತಾ ಇರೋದು ಕೂಡ ಸಂವಿಧಾನಬದ್ಧ ಸಂಸ್ಥೆಗಳು. CAG ರಿಪೋರ್ಟ್ ಕೊಡ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಮಾಧ್ಯಮಗಳು ವರದಿ ಮಾಡ್ತಾ ಇದೆ, ಈ ನಿಮ್ಮ CWG ವರದಿ ಮಾಡಿದ್ದು ಮಾಧ್ಯಮದಿಂದ ಹೊರಗೆ ಬಂದಿದ್ದು. ಇಷ್ಟೆಲ್ಲ ಆದರೂ ಕೂಡ ಆಡಳಿತದಲ್ಲಿರುವ ಈ ಆಳುವ ಪಕ್ಷದ ಈ ಮುಖಂಡರುಗಳಿಗೆ ಯಾಕೆ ಏನು ಅನ್ನಿಸ್ತಾ ಇಲ್ಲ? ಯಾಕೆ ಸಮಸ್ಯೆ? ಹಮೀದ್, ಈಗ ಆರೋಪ ಮಾಡುವಾಗ ಪ್ರತಿಯೊಂದು ಕೂಡ ನ್ಯಾಯಾಲಯ ಅಂತ ನಾವು ಯಾತಕ್ಕೆ ಹೋಗ್ತೀವಿ? ನ್ಯಾಯಾಲಯದಲ್ಲಿ ಒಂದು ನಂಬಿಕೆ ಇದೆ, ಈ ವ್ಯವಸ್ಥೆಯ ಒಂದು ಭಾಗವಾಗಿದೆ ಈ ದೇಶ. ಹಾಗಾದ್ರೆ ಈ ಸಂವಿಧಾನಬದ್ಧ ಸಂಸ್ಥೆಗಳ ಬಗ್ಗೆ ನಂಬಿಕೆ ಇಲ್ವಾ? ವ್ಯಕ್ತಿಗಳು ಹೇಳುವಂತದ್ದು ನೀವೇನು ಹೇಳ್ತಾ ಇದ್ದು, ನಾನು ನಿಮ್ಗೆ ಅದೇ ಪ್ರಶ್ನೆಯನ್ನ ಕೇಳ್ತೇನೆ. ಪ್ರತಿ ಕ್ಷಣ ಪ್ರತಿ ನಿಮಿಷ ಮಾಧ್ಯಮಗಳು ಹೊರಗಾಗ್ತಾ ಇದೆ, ಅನೇಕ ಕಮಿಟಿಗಳು ಪಾರ್ಲಿಮೆಂಟ್ನಲ್ಲಿ ಇದ್ದಾವೆ, ಪ್ರತಿಪಕ್ಷದಲ್ಲಿ ಪ್ರತಿ ಸದನದಲ್ಲಿ ಕೂಡ ಪ್ರತಿಪಕ್ಷಗಳು ಹಾಜರಿರ್ತವೆ. ಹಗರಣಗಳು 9 ವರ್ಷಗಳಿಂದ ಸತತವಾಗಿ ನಡೀತಿರ್ತಕ್ಕಂಥ UPA 1 ಮತ್ತು UPA 2 ನಲ್ಲಿ ಹಗರಣಗಳು ಇದ್ದಿದ್ದರೆ ಆಯಾ ಕಮಿಟಿಗಳು, ಸ್ಟ್ಯಾಂಡಿಂಗ್ ಕಮಿಟಿ, ಎಷ್ಟು ಅತ್ಯುನ್ನತವಾದಂಥ ಸಮಿತಿಗಳಿದ್ದಾವೆ. ಹಾಗಾದ್ರೆ ಇವ್ರು ಯಾರು ಏನೂ ಕೆಲಸ ಮಾಡ್ತಾ ಇಲ್ಲ, ಏನು ಎಲ್ಲವೂ ಸರಿ ಇದೆ ಅಂತೇಳಿ ಅವರು ಗ್ರಹಿಸಿದ್ರ? ಆರೋಪ ಬಂದಿದೆ, ಆರೋಪ ಅದು ಹಗರಣ ಅಂತ ತಾವೇನು ಕೊಟ್ರೆ ಅದಿನ್ನೂ ಸೀಲ್ ಆಗಿಲ್ಲ. ಆರೋಪ, ಆ ಹಗರಣ ಸ್ಕ್ಯಾಂಡಲ್ ಹೌದು. ಈಗ ನೀತಿ ನಿರೂಪಣೆ ಮಾಡಿದ್ದಾರೆ, ಇದನ್ನ ಕಲ್ಲಿದ್ದಲು ಆಕ್ಷನ್ ಹಾಕ್ಬೇಕಾ ಬೇಡವಾ, ಅದು ಒಂದು ನೀತಿ ನಿರೂಪಣೆಯ ಒಂದು ಪಾಲಿಸಿ ಮ್ಯಾಟರು. ಹಿಂಗ್ ಮಾಡಿದ್ರೆ ಇಷ್ಟು ಸೇವ್ ಆಗ್ತಿತ್ತು, ಹಿಂಗ್ ಮಾಡಿದ್ರಿಂದ ಹಿಂಗಾಗಿದೆ. CAG ರಿಪೋರ್ಟ್ನಲ್ಲಿ ಆ ರೀತಿಯ ವರದಿ ಬಂದಿರತಕ್ಕಂಥದ್ದು. ಈಗ ಚುನಾಯಿತ ಸರ್ಕಾರ ಅದರ ತಿಳುವಳಿಕೆಗೆ ಬಂದ ಹಾಗೆ ಒಂದು ಸಂಪುಟದಲ್ಲಿ ಒಂದು ನಿರ್ಧಾರವನ್ನ ತಗೊಳ್ತದೆ. BJP-ಯವರು ಇವತ್ತು ಪಾಪ ನಮ್ಮ ಸಹೋದರರು ಹೇಳ್ತಾ ಇದ್ರು, ಬಹಳ ಸಂತೋಷ ನನಗೆ, 9 ವರ್ಷದಿಂದ ನೀವು ಇದೇ ಫ್ರಸ್ಟ್ರೇಷನ್ ಅಲ್ಲಿ ಇದ್ದೀರಿ, ಹತಾಶರಾಗಿದ್ದೀರಿ. ಯಾಕೆಂದ್ರೆ ಸೋನಿಯಾ ಗಾಂಧಿ ಅವರು ಪ್ರಧಾನಿ ಆಗ್ಬಿಟ್ರೆ ತಲೆ ಬಳಸ್ಕೊಳ್ತೀವಿ ಅಂದ್ರಿ. ಅದು ಸೋನಿಯಾ ಅವರು ಮಾಡಿದ ತಪ್ಪು. ನನ್ನ ಪ್ರಕಾರ ಸೋನಿಯಾ ಗಾಂಧಿ ಅವತ್ತೇ ಪ್ರಧಾನಿ ಆಗಿದ್ದಿದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟು ಇವತ್ತಿಷ್ಟು ಕಣ್ಣೀರು ಇಡ್ತಿರ್ಲಿಲ್ಲ. ಅವ್ರೇನ್ ಮಾಡಿದ್ರು, ಪ್ರಧಾನಮಂತ್ರಿಯನ್ನಾಗಿ ಮನಮೋಹನ್ ಸಿಂಗ್ ಅವರನ್ನ ಮಾಡಿದ್ರು. ಸೋನಿಯಾ ಗಾಂಧಿ ಅವ್ರನ್ನೂ ಸಹಿಸೋದಿಲ್ಲ, ಅವರ ಪುತ್ರ ರಾಹುಲ್ ಗಾಂಧಿಯನ್ನು ಸಹಿಸೋದಿಲ್ಲ, ಕೊನೆಗೆ ಮನಮೋಹನ್ ಸಿಂಗ್ ಅವ್ರನ್ನೂ ಇವ್ರು ಸಹಿಸೋದಿಲ್ಲ. ಈ ದೇಶಕ್ಕೆ 3 ಜನ ಮುಖ್ಯಮಂತ್ರಿಗಳನ್ನು ಬದಲಾಯಿಸೋ ಪಕ್ಷದಿಂದ ದೇಶದ ಸ್ಥಿರತೆ ಬಗ್ಗೆ ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. ಈ ದೇಶದ ಪ್ರೈಮ್ ಮಿನಿಸ್ಟರು ಯಾಕೆ ಮತ್ತೆ ಒಂದು ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ? ಪ್ರೈಮ್ ಮಿನಿಸ್ಟರು, ನಿಮ್ಮ ವ್ಯವಸ್ಥೆ ಅಷ್ಟು ಕಲುಷಿತವಾಗಿದೆ, ಭ್ರಷ್ಟಾಚಾರ ಯಾವ ಕ್ಷೇತ್ರದಲ್ಲಿಲ್ಲ ಹೇಳಿ, ಯಾವ ಕ್ಷೇತ್ರದಲ್ಲಿಲ್ಲ. ಅವ್ರು ಹೇಳ್ತಾ ಇದ್ರು ಪ್ರಧಾನಿಗಳು ಬೇರೆ. ಯಾರನ್ನ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾವ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ಇಲ್ಲ? ಹಾಗಾದ್ರೆ ಯಾರು ಇವತ್ತು ಕೇಳ್ತಕ್ಕಂಥ ಪ್ರತಿಯೊಂದು ಕೂಡ ಅದನ್ನ ತಡೆಯುವಂತ, ನಿಯಂತ್ರಿಸುವಂತಹ ಶಕ್ತಿ ಇರೋದು ಯಾರಿಗೆ? ಆರೋಪಗಳು ಬಂದಿದೆ ಈ ಸರ್ಕಾರದಲ್ಲಿ, ನ್ಯಾಯಾಲಯದಲ್ಲಿ ಏನಿದೆ ಆರೋಪಗಳು, ಅದು ಸಾಬೀತಾಗಬೇಕು. ಆರೋಪಗಳೇ ಒಂದು ಕೊಡುವಂತ ಹೇಳಿಕೆ ಅಲ್ಲ, ಸರ್ಟಿಫಿಕೇಟ್ ಅಲ್ಲ. ಇದು ಭ್ರಷ್ಟ ಸರ್ಕಾರ, ಹಗರಣ ಬಂದಿದೆ ಅಂತೇಳಿ ನೀತಿ ನಿರೂಪಣೆ. ಕಾರ್ಗಿಲ್ ವಾರ್ನಲ್ಲಿ ಪ್ರಾಣ ತೆತ್ತಂತ ಯೋಧರಿಗೆ ಶವಪೆಟ್ಟಿಗೆ ತಂದಂತದ್ರಲ್ಲಿ ಹಗರಣ ಮಾಡಿದ ಜನಗಳಿಂದ BJP ಅವರಿಂದ ನಾವು ದೇಶಭಕ್ತಿಯನ್ನು ಕಲಿಬೇಕಾಗಿಲ್ಲ. ಹಾಗಾಗಿ ಇದು ಕ್ಲೀನ್ ಗವರ್ಮೆಂಟ್, ಸ್ವಲ್ಪ ದಿನ ವೇಟ್ ಮಾಡ್ಬೇಕು. ಆರೋಪ ಬಂದಿದೆ, ವೇಟ್ ಮಾಡ್ಬೇಕು. ನಿಮ್ಮ ಟೆಲಿಕಾಂ ಮಿನಿಸ್ಟರ್ ಯಾಕೆ ಜೈಲಿಗೆ ಹೋದ್ರು? ಕಾಮನ್ವೆಲ್ತ್ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಯಾಕೆ ಜೈಲಿಗೆ ಹೋದ್ರು? ನ್ಯಾಯಾಲಯಗಳಿಗೆ ಹಾಗಾದ್ರೆ ಇದೆಲ್ಲ ಏನು ತಪ್ಪ ಕಾಣ್ತಾ ಇದೆಯಾ? ನ್ಯಾಯಾಲಯ ನಿರ್ಧಾರಗಳೆಲ್ಲ ತಪ್ಪಿದವ? ಜೈಲಿಗೆ ಹೋಗಿದ್ದಾರೆ, ಯಾಕಂದ್ರೆ ಅದು ಸಾಕ್ಷಿಗಳನ್ನ ನಾಶಪಡಿಸಬಾರ್ದು ಅಂತ ಹೇಳಿ ಅವ್ರಿಗೆ ಏನನ್ನ ಸಿಕ್ಕಿರ್ತಕ್ಕಂಥ ಸ್ವಲ್ಪ ಮಾಹಿತಿ ಅಡಿಯಲ್ಲಿ ಅದು ರಕ್ಷಣಾತ್ಮಕ ಒಂದು ಕ್ರಮವನ್ನ ನ್ಯಾಯಾಲಯ ವಹಿಸಿದೆ. ಇಲ್ಲಿ ನೋಡಿ, ಈ ದೇಶದ ಸಂಸದರಾಗಿದ್ದವರು, ಒಂದು ನಿಮಿಷ, ಈ ದೇಶದ ಸಂಸದರಾಗಿದ್ದವರು ಪ್ರತಿಯೊಂದನ್ನು ಕೂಡ ಈ ದೇಶದ ಆಡಳಿತವನ್ನು ನ್ಯಾಯಾಲಯ ನಡೆಸಬಾರ್ದು. ಅದಕ್ಕಾಗಿ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಪ್ರತಿಯೊಂದಕ್ಕೂ ನ್ಯಾಯಾಲಯದ ಕದ ತಡ್ತೀರಿ. ನ್ಯಾಯಾಲಯ ನಿಮಗೆ ನಿರ್ದೇಶನ ನೀಡ್ತಾ ಇದೆ ಪ್ರತಿಯೊಂದಕ್ಕೆ. ಯಾಕೆ ನೋಡಿ, ಅಲ್ಲ ನೀವು ನೋಡಿ, ಶಾಸಕಾಂಗ ಕಾರ್ಯಾಂಗ ಏನಿದೆ, ಇವೆರಡೂ ಸ್ತಂಭಗಳು ಲೋಪದೋಷಗಳಿಗೆ ಹೋಗಬಹುದಾದಂತ ಯಾವುದೇ ಸನ್ನಿವೇಶ ಬಂದರೂ ಕೂಡ ಪ್ರಭುತ್ವ ಅಲ್ಲ ಇದು. ಪ್ರತಿ ಸನ್ನಿವೇಶನೂ ನ್ಯಾಯಾಲಯದಲ್ಲಿದೆ. ಆ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ಇವತ್ತು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಬೇಡ ಅಂದ್ರೆ ಚರ್ಚೆ ಇಲ್ದಿರ, ಹಾಗಾದ್ರೆ ನೀವ್ ಹೇಗಂದ್ರೆ ವಿಚಾರಣೆ ಇಲ್ದಿರ ಜೈಲ್ಗೆ ಹಾಕ್ಬಿಡಿ. BJP ಅವ್ರು ಹೇಳ್ಬಿಟ್ರೆ ಹಾಕ್ಬಿಡ್ಬೇಕು, ನಾವು ಪ್ರಧಾನಿಯನ್ನು ಕಳಿಸ್ಬಿಡ್ಬೇಕು, ತೆಗೆದು ಬಿಡ್ಬೇಕು. ಪ್ರಧಾನಿ ಬೇಡ, ನೀವ್ ಯಾರು ಹೇಳೋದಿಕ್ಕೆ? ಬಹುಮತ ಪಡೆದಿರುವಂತ UPA ಅವರನ್ನ ಆಯ್ಕೆ ಮಾಡಿದೆ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ನೀವ್ ಹೇಳಿದ ತಕ್ಷಣ ಇಳಿಸಕ್ಕಾಗೋದಿಲ್ಲ, ನೀವ್ ಹೇಳಿದ ತಕ್ಷಣ ಒಬ್ಬರನ್ನು ಕೂರ್ಸಕ್ಕಾಗೋದಿಲ್ಲ. ಆ ಒಂದು ಹಠವನ್ನ ಬಿಡಿ. ದಯವಿಟ್ಟು ಜವಾಬ್ದಾರಿಯುತವಾಗಿ ದೇಶ ನಡೆಸೋಣ. ಪ್ರತಿಪಕ್ಷದಲ್ಲಿ ಕುಳಿತು ನಿಮ್ಮ ಕರ್ತವ್ಯವನ್ನ ಮಾಡಿ, ಚರ್ಚೆ ಮಾಡಿ. ಚರ್ಚೆಯಲ್ಲಿ ತಪ್ಪಿತಸ್ಥರಾದ್ರೆ ಚುನಾವಣೆಯಲ್ಲಿ ನಮ್ಮನ್ನ ಜನ ಮನೆ ಕಳಿಸ್ತಾರೆ. ನೋಡಿ ಹಮೀದ್ ಅವರೇ, ಕೇಂದ್ರ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳು, ರಾಜ್ಯ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಎಲ್ಲ ಸರಿಸಮಾನವಾಗಿರ್ತಕ್ಕಂಥದ್ದು. ಅದು ಕೇಂದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಜಾಸ್ತಿ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಣ ಕಮ್ಮಿ. 9 ವರ್ಷ 10 ವರ್ಷ 15 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ 2000 ವರ್ಷ 30 ವರ್ಷ 40 ವರ್ಷ 50 ವರ್ಷ 60 ವರ್ಷ 70 ವರ್ಷ 80 ವರ್ಷ 90 ವರ್ಷ 100 ವರ್ಷ 120 ವರ್ಷ 130 ವರ್ಷ 140 ವರ್ಷ 150 ವರ್ಷ 160 ವರ್ಷ 170 ವರ್ಷ 180 ವರ್ಷ 190 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 ವರ್ಷ
ಆದರೆ ಒಂದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಒಂದು ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ, ಒಂದು CAG ಸಂಸ್ಥೆ ಕೇಂದ್ರದಲ್ಲಿ. ಯಾಕಂದರೆ ಕೇಂದ್ರದಲ್ಲಿ ಲೋಕಾಯುಕ್ತ ಸಂಸ್ಥೆ ಇಲ್ಲ, ಲೋಕಪಾಲ್ ಸಂಸ್ಥೆ ಇಲ್ಲ. ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಆಗಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವರದಿ, ಆ ವರದಿಯನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋದರು, ಆ ವರದಿ ಅವರು ಅದನ್ನು ಏಕಪಕ್ಷೀಯವಾಗಿ ಕೊಟ್ಟಿರ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ವರದಿಯನ್ನು ಕೊಡುವಾಗ ಸ್ವಲ್ಪ ಮಟ್ಟಿಗೆ ಯಾರನ್ನ ಅಂತ ತುಲನೆ ಮಾಡಿ ಆ ವರದಿಯನ್ನು ಕೊಟ್ಟರು ಅಂತ ಹೇಳ್ತಾ ಇರ್ತಕ್ಕಂಥ ಮಾಡಿ ಆ ವರದಿಯನ್ನು ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತರನ್ನೇ ಅಪಮಾನಗೊಳಿಸಿ ಆ ಪವಿತ್ರ ಸಂಸ್ಥೆಯನ್ನು ಅಪವಿತ್ರ ಮಾಡ್ತಾ ಇರ್ತಕ್ಕಂಥ ನಿಸ್ತಕ್ಕೆ ಹೋಗಿರ್ತಕ್ಕಂಥವ್ರು ಯಾರು ಅಂತ ಹೇಳ್ತಾ ಇರ್ತಕ್ಕಂಥ ನಮ್ಗೆ ಗೊತ್ತಿದೆ ಇಲ್ಲಿ BJP ಅವರು. ಈಗ ಏನಾಗಿದೆ, CAG ಅಂತ ಹೇಳ್ತಾ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಲೋಕಪಾಲ್ ಸಂಸ್ಥೆ ಇಲ್ಲ. ಹೌದು, ಇಲ್ಲಿ CBC ಅಂತ ಹೇಳ್ತಾ ಇರ್ತಕ್ಕಂಥ ಸಂಸ್ಥೆ ಅಲ್ಲಿ ಇದೆ, ಅದೇ ಲೋಕಪಾಲ್ ಸಂಸ್ಥೆ ಇಲ್ಲ. ಅವರು ಕೊಟ್ಟಿರ್ತಕ್ಕಂಥ ಏನು, ನಾನು ಇವತ್ತು ನನ್ನ ಸಹೋದರನ ಕೇಳ್ತೀನಿ, ಅದು ಒಂದು ರಾಜ್ಯಾಂಗಬದ್ಧವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಹೌದು, ಆ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ನಾವು ರಾಜ್ಯಾಂಗದಲ್ಲೇ ನೋಡಬೇಕಾಗತ್ತೆ. ಆ ಸಂಸ್ಥೆಯನ್ನು ನೇಮಕ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನು ಸರ್ಕಾರ ನೇಮಕ ಮಾಡ್ತಾರೆ. ಆದರೆ ಸರ್ಕಾರ ಒಂದು ಸಲ ನೇಮಕ ಮಾಡಿ ಆದಮೇಲೆ ಆ ವ್ಯಕ್ತಿಯನ್ನು ತೆಗಿಬೇಕಾದ್ರೆ ನಾನು ಹೇಳ್ತೀನಿ, ಸರ್ಕಾರಕ್ಕೆ ಅವ್ರನ್ನ ತೆಗೆಯುವ ಅಧಿಕಾರ ಇಲ್ಲ. ಕರೆಕ್ಟ್. ಆ ವ್ಯಕ್ತಿಯನ್ನು ತೆಗಿಲಿಕ್ಕಿರ್ತಕ್ಕಂಥ ಅಧಿಕಾರ ಯಾವ ನಮ್ಮ ಹೈಯರ್ ಜುಡಿಷಿಯಲ್ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಜಡ್ಜಸನ್ನು, ಹೈಕೋರ್ಟ್ ಜಡ್ಜಸನ್ನು ತೆಗಿಲಿಕ್ಕೆ ಹೇಗೆ ಸರ್ಕಾರಕ್ಕೆ ಅಧಿಕಾರ ಇಲ್ವೋ ಹಾಗೆ ಅವ್ರನ್ನ ಪಾರ್ಲಿಮೆಂಟಲ್ಲಿ ಇಂಪೀಚ್ಮೆಂಟ್ ಮಾಡಿ ತೆಗಿಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಸ್ಥಾನಮಾನವನ್ನು ಆ CAG ಸಂಸ್ಥೆಗೆ ಕೊಟ್ಟರು. ಆಯಿತು, CAG ಸಂಸ್ಥೆಯವರು ಕೊಟ್ಟಿರ್ತಕ್ಕಂಥ ವರದಿ ಯಾವುದು? ನಾವು ಎಲ್ಲ ವರದಿಗಳು ನೋಡೋ, ಒಂದು ಕಡೆ ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಾಗ ಒಂದು ವರದಿ ಕೊಟ್ಟರು, 2G ಸ್ಪೆಕ್ಟ್ರಮಿಗೆ ಸಂಬಂಧಪಟ್ಟಾಗ ಒಂದು ವರದಿಯನ್ನು ಕೊಟ್ಟರು, ಕಲ್ಲಿದ ಹಗರಣಕ್ಕೆ ಸಂಬಂಧಪಟ್ಟಾಗ ಒಂದು ವರದಿಯನ್ನು ಕೊಟ್ಟರು. ಈಗ ತೋರಿಯಂ ಅಂತ ಹೇಳ್ತಾ ಇರ್ತಕ್ಕಂಥ ಸಂಬಂಧಪಟ್ಟಾಗ ವರದಿ ಇರಲಿಕ್ಕಿಲ್ಲ. ಅದು ಮಾಧ್ಯಮದ ವರದಿ. ನೋಡೋ, ಅದು ಮಾಧ್ಯಮದ ವರದಿ. ವರದಿಯನ್ನು ಕೊಟ್ಟಾಕ್ಷಣ ನಾನು ಹೇಳ್ತೀನಿ, ಅವ್ರು ವರದಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂತ ನಾವು ವಿಚಾರ ಮಾಡೋ. ಆ ವರದಿಯನ್ನು ಕೊಟ್ಟಿರ್ತಕ್ಕಂಥದಕ್ಕೆ ನಾವು ಆ ವರದಿ ಕೊಟ್ಟಿರ್ತಕ್ಕಂಥ ಆ ಸಂಸ್ಥೆ ಇದೆಯಲ್ಲ ಅದಕ್ಕೆ ನಾವು ಗೌರವ ಕೊಡಬೇಕಾಗುತ್ತೆ, ಬೆಲೆ ಕೊಡಬೇಕು. ಹೌದು, ಆ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಕೊಟ್ಟಿರ್ತಕ್ಕಂಥ ವರದಿಯನ್ನು, ಆ ಕೊಟ್ಟಿರ್ತಕ್ಕಂಥ ವರದಿಯ ವ್ಯಕ್ತಿಯನ್ನು ನೇರವಾಗಿ ನೀವು ವೈಯಕ್ತಿಕವಾಗಿ ದೂಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಬಹುಶಃ ಅವರಿಗೆ ರಾಜಕೀಯದ ಒಂದು ಲೇಪವನ್ನು, ಹಣೆಪಟ್ಟಿಯನ್ನು ಅವರಿಗೆ ಕಟ್ತಾ ಇರ್ತಕ್ಕಂಥದ್ದು. ಶ್ರೀಮಾನ್ ಸಂತೋಷ್ ಹೆಗ್ಡೆ ಅವರಿಗೆ ಅದೇ ಹಣೆಪಟ್ಟಿಯನ್ನು ಕಟ್ಟಿದಾರಲ್ಲ ಕರ್ನಾಟಕದಲ್ಲಿ. BJPಯವರು ಯಾವ ಪಟ್ಟಿಯನ್ನು, ಹಣೆಪಟ್ಟಿಯನ್ನು ಶ್ರೀಮಾನ್ ಸಂತೋಷ್ ಹೆಗ್ಡೆ ಅವರಿಗೆ ಕರ್ನಾಟಕದಲ್ಲಿ ಕೊಟ್ಟು ಅವರನ್ನು ಅಪಮಾನಗೊಳಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅವರು ಭಾಳ ಉದ್ದೇಶಪೂರ್ವಕವಾಗಿ ನನ್ನನ್ನೇ ಗಮನದಲ್ಲಿ ಇಟ್ಕೊಂಡು ಈ ವರದಿಯನ್ನು ಕೊಟ್ಟರು ಅಂತ ಹೇಳ್ತಾ ಇರ್ತಕ್ಕಂಥ ಮಟ್ಟಕ್ಕೆ ಅದನ್ನು ತೆಗೆದುಕೊಂಡು ಹೋದ್ರಲ್ಲ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಅಂತ ಹೇಳ್ತಾ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇರ್ತಕ್ಕಂಥ ಕೂಡ ಇವತ್ತು ಕೂಡ ನಾನು ಹೇಳ್ತೇನೆ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ಮುಖಂಡರು ಕೂಡ CAGಗೆ ಸಂಬಂಧಪಟ್ಟಾಗ ಈ ವರದಿಯಲ್ಲಿ ಸ್ವಲ್ಪ ರಾಜಕೀಯವಾಗಿರ್ತಕ್ಕಂಥ ಸೋಂಕು ಇದೆ, ಮುಂದಿನ ಚುನಾವಣೆಗೆ ಏನೋ ಅವರೆಲ್ಲೋ ಪ್ರಯತ್ನ ಮಾಡಲಿಕ್ಕೆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತೇನೆ. ನಾನು ಹೇಳ್ತೇನೆ ಇದು ಅಕ್ಷಮ್ಯ ಅಪರಾಧ. ಧನಂಜಯ ಕುಮಾರ್, ಅದಕ್ಕೆ ಒಂದು ಬರ್ತೇನೆ. ಅದಕ್ಕೆ ಕಾರಣ ಆ ವರದಿಯನ್ನು ಅವರು ಸ್ವೀಕಾರ ಮಾಡಬೇಕು. ಆ ವರದಿಯನ್ನು ಸ್ವೀಕಾರ ಮಾಡಿ ಆದಮೇಲೆ ಬಹುಶಃ ಚರ್ಚೆಗೆ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ವರದಿ ಏನು, ಅಪ್ಪ ನೀವು ಆಕ್ಷನ್ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನು ಹರಾಜು ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ನಿಮ್ಮ ನೀತಿಯ ಪ್ರಶ್ನೆ ತೆಗೆದುಕೊಂಡ್ರಿ, ನೀವು ಅದನ್ನು ಮಾಡಲಿಲ್ಲ. ಮಾಡಿದ್ದಿದ್ರೆ ಬಹುಶಃ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಎಷ್ಟು ಹಣ ಸಿಗ್ತಾ ಇತ್ತು ಅಂತ ಹೇಳ್ತಾ ಇರ್ತಕ್ಕಂಥ ಅವ್ರು ಲೆಕ್ಕ ಹಾಕಿ ಕೊಟ್ಟರೆ ಅಷ್ಟೇ, ನಾಳೆ ಅದನ್ನು ಚರ್ಚೆ ಮಾಡಿ. ಆದರೆ ಇದನ್ನು ಕೊಟ್ಟಾದ ಮೇಲೆ ಅವರನ್ನೂ ಸ್ವಲ್ಪ ಮಟ್ಟಿಗೆ ರಾಜ್ಯಾಂಗ ವಿರುದ್ಧವಾಗಿ ಅವರನ್ನು ಹೀಯಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಆ ಸಂಸ್ಥೆಯನ್ನು ಅಪವಿತ್ರ ಮಾಡ್ತಾ ಇರ್ತಕ್ಕಂಥದ್ದು, ಆ ಸಂಸ್ಥೆಯನ್ನು ಡಿಸ್ಟೆಬಿಲೈಸ್ ಮಾಡ್ತಾ ಇರ್ತಕ್ಕಂಥದ್ದು, ನಾನು ಹೇಳ್ತೀನಿ ಕೇಂದ್ರ ಸರ್ಕಾರದ ಯಾರಿಗೂ ಕೂಡ ನಾನು ಹೇಳ್ತೀನಿ ಉತ್ತಮವಾಗಿರ್ತಕ್ಕಂಥ ನಡತೆಯ ಒಂದು ಪ್ರಶ್ನೆ ಆಗುವುದಿಲ್ಲ. ಆದರೆ ಅದೇ ರೀತಿ ಚರ್ಚೆಗೆ ಬರದೇ ಇರ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರಲ್ಲ BJPಯವರು, ಚರ್ಚೆಗೆ ಯಾವ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ರಾಷ್ಟ್ರದ ಜನತೆಗೆ ಅದರ ಸತ್ಯಾಸತ್ಯತೆಯನ್ನು ತಿಳಿ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಸಂಸತ್ತು, ನಾನು ಹೇಳ್ತೀನಿ ಪಾರ್ಲಿಮೆಂಟ್. ಆ ಪಾರ್ಲಿಮೆಂಟ್ನಲ್ಲಿ ಪ್ರಧಾನಿಯವರು ಹೇಳಿದ್ರು ನಾನು ಚರ್ಚೆಗೆ ತಯಾರಾಗಿದ್ದೀನಿ, ಬನ್ನಿ ನಾವೆಲ್ಲ ಒಟ್ಟಾರೆ ಚರ್ಚೆ ಮಾಡೋಣ. ಚರ್ಚೆಗೆ ನಾವು ತಯಾರಾಗಿಲ್ಲ. ಕಡೆಗೆ ಅವ್ರು ಏನು ಮಾತಾಡಿದ್ರು ಅಂತಂದರೆ ನಾನು ಒಂದು ಹೇಳ್ತೀನಿ, ಅವ್ರು ಆಡಿರ್ತಕ್ಕಂಥ ಮಾತನ್ನು ಹೇಳ್ತೀನಿ, ಅದು ಅರುಣ್ ಜೇಟ್ಲಿ ಅವರು ಆಡಿರ್ತಕ್ಕಂಥ ಮಾತು. ಸ್ಟಾಲಿಂಗ್ ದ ಪಾರ್ಲಿಮೆಂಟ್ ಬೈ ಅಸ್ ಈಸ್ ಅನ್ ಅನ್ಕನ್ವೆನ್ಷನಲ್ ಮೆಥಡ್ ವಿಚ್ ವಿಲ್ ಹೆಲ್ಪ್ ದ ಪೀಪಲ್ ಆಫ್ ದ ಕಂಟ್ರಿ ಟು ನೋ ವಾಟ್ ಇಟ್ ಈಸ್. ಏನಂತ ಅನ್ಕನ್ವೆನ್ಷನಲ್ ಮೆಥಡ್ ಆಫ್ ಸ್ಟಾಲಿಂಗ್ ದ ಪಾರ್ಲಿಮೆಂಟ್? ಈಸ್ ಇಟ್ ಪಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್? ಈಸ್ ಇಟ್ ಪಾರ್ಟ್ ಆಫ್ ಅವರ್ ಪಾರ್ಲಿಮೆಂಟರಿ ಡೆಮಾಕ್ರಸಿ? ನಾನು ಅದಕ್ಕೆ ಹೇಳ್ತಿದ್ದೀನಿ, ಇವರು ಯಾತಕ್ಕೋಸ್ಕರ ಚರ್ಚೆಯಿಂದ ಓಡಿ ಹೋಗ್ತಾರೆ. ಚರ್ಚೆಯಿಂದ ಓಡಿ ಹೋದ ಬದಲು ಇಡೀ ಪಾರ್ಲಿಮೆಂಟನ್ನು 10 ದಿವಸ ಸ್ಥಗಿತ ಮಾಡಿಕೆ ನೋಡಿದಾಗ ನಮ್ಮ ರಾಜ್ಯಕ್ಕೆ ಈ ಪಾರ್ಲಿಮೆಂಟ್ ಬೇಡ. ಧನಂಜಯ ಕುಮಾರ್, ನಾನೇನವರು ಮಾತು ನಿಲ್ಲಿಸಿದಲ್ಲಿಂದ ನಾನು ತಗೊಂಡು ಹೇಳಿ. ಇದೇ CAG ಕಾಮನ್ವೆಲ್ತ್ ಗೇಮ್ಸ್ ಹಗರಣದಲ್ಲಿ ವರದಿ ಕೊಟ್ಟಿರುವಂಥದ್ದು, ಅದೇ CAG ಸಂಸ್ಥೆ 2G ಹಗರಣದಲ್ಲಿ ವರದಿ ಕೊಟ್ಟಿರುವಂಥದ್ದು. ಆ ಎರಡೂ ಹಗರಣಗಳ ಬಗ್ಗೆ ಸಂಸತ್ತಿನ ಒಳಗೆ ಸುದೀರ್ಘವಾದಂಥ ಚರ್ಚೆ, ಪ್ರತಿಫಲ ಯಾವುದೂ ಇಲ್ಲ. ಕೊನೆಗೇನಾಯಿತು, ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿದ್ದರಿಂದಾಗಿ ಅಲ್ಲಿ ಕಲ್ಮಾಡಿಯವರು, ಇಲ್ಲಿ ರಾಜಾ ಅವರು ಜೈಲಿಗೆ ಹೋಗಬೇಕಾಯಿತು. ಹಾಗಾಗಿ ನಾನೇನವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟುಕೊಂಡು ಮಾತಾಡ್ತಾ ಇದ್ದಾರೆ. ದಯಮಾಡಿ ತಾವು ಮಾತಾಡುವಾಗ ನಾನು ಮಧ್ಯಪ್ರವೇಶ ಮಾಡಲಿಲ್ಲ. ದಯಮಾಡಿ ನನ್ನ ಮಾತು ಕೇಳಿಕೊಳ್ಳಿ.
ನೀವು ವೈಯಕ್ತಿಕವಾಗಿರ್ತಕ್ಕಂಥ ಟೀಕೆ ನಿಲ್ಲಿಸೋದು ಅಡ್ಡಗೋಡೆ ಮೇಲೆ ನಾನು ದೀಪ ಎಲ್ಲಿ ನಾನು ಎಲ್ಲಿ ಮಾತಾಡೋದಿಲ್ಲ. ವೈಯಕ್ತಿಕ ಅದು ಟೀಕೆನಾ? ಟೀಕೆನೇ, ಮತ್ತೇನೇ ಅಡ್ಡ ಇದೆ? ಬಹಳ ಕಷ್ಟ ಆಯ್ತು. ಏನು, ನೀವು ಬೇಕಾದ್ರೆ ಅದು ಮಾತಾಡ್ಬೋದು, ನಾನು ಮಾತಾಡ್ಬೋದು. ಧನಂಜಯ ಕುಮಾರ್ ಅಲ್ಲ, ಇದು- ಅಲ್ಲ, ಅಲ್ಲ, ಅಲ್ಲ. ಅದನ್ನ ಮಾತಾಡಲಿಕ್ಕೆ ತಯಾರಿಲ್ಲ. ಅವ್ರು ಎತ್ತಿನ ಪ್ರಶ್ನೆ ಏನು ಮಾತು ಹೇಳ್ತಾ ಇಲ್ಲ. ಬಾಯಿ ಇದೆ ಅಂತೇಳಿ ಬಾಯಿ ಬಂದಾಗ ಮಾತಾಡಲಿಕ್ಕೆ ಸರ್, ಒಂದು ಚರ್ಚೆ ಅಲ್ಲ, ಇದು ಸಂವಾದ ಸರ್, ಅಲ್ಲ. ಒಂದು- ನಾನೇನಾದ್ರೆ ನಿಮಿಷ. ನಿಮ್ಮ ಬಾಯಿಗೆ ಬಂದಾಗ ಮಾತಾಡಲ್ಲ. ನೀವೇ. ಇದು ನೀವು ಏನು ಧನಂಜಯ ಕುಮಾರ್, ಧನಂಜಯ ಕುಮಾರ್, ನಾನು ಏನು ಹೇಳ್ತೇನೆ ಅದನ್ನು ತಿಳ್ಕೊಳ್ಳೋಷ್ಟು ಇಲ್ಲ ಇಲ್ಲ ಇಲ್ಲ, ಅವ್ರು ಹೇಳ್ತಾ ಇರೋದು ಚರ್ಚೆಯಿಂದ ಯಾಕೆ ಬಲಾಯನ ಮಾಡ್ತಾ ಇದೀರಿ ಅಂತ. ಹಮೀದ್ ಅವರೇ, ಸಂಸತ್ತಿನೊಳಗೆ ನೀವು ಇದೇ ಯಾವ ರೀತಿಯ ಚರ್ಚೆ ಗೋಡೆ ಮೇಲೆ ಆಗ್ಬೇಕು ದೀಪ ತಾನೇ? ಇಟ್ಟಿದ್ದೀರಿ ಹೇಳಿ? ಸಂಸತ್ತಿನೊಳಗೆ ಇದೇ ರೀತಿಯ ಚರ್ಚೆ ಆಗ್ಬೇಕು ತಾನೇ ಇವರ ವಾದ? ಅಯ್ಯಯ್ಯೋ, ನಿಮ್ಮ ವಾದ ನಾನು ಏನು ಹೇಳ್ತಾ ಇದ್ದೇನೆ ಅದನ್ನ ಕೇಳಿಕೊಳ್ಳುವಷ್ಟು ವ್ಯವಧಾನ ಅಲ್ಲ, ನಿಮಗಿಲ್ಲ. ಅಲ್ಲ, ನಾನು ಹೇಳುವಂತ ಅಂಶ ತಮ್ಮ ವಾದ ಏನು ಹೇಳಿ ಹೋಗ್ಲಿ, ತಮ್ಮ ವಾದ ಏನು, ಏನ್ ಆಗ್ಬೇಕು? ವಿಷಯಗಳು ದಯಮಾಡಿ ನಾನು ವಿಷಯಕ್ಕೆ ಬರ್ತೇನೆ. ಏನು? ಅದನ್ನು ತಿಳ್ಕೊಳ್ಳುವಷ್ಟು ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ಅಡ್ಡದಾರಿಗೆ ಹೋಗ್ಬೇಕು ಹೊರತು ವಿಷಯಕ್ಕೆ ಬರೋದಿಲ್ಲ ಅವರು. ನೋಡಿ, ಅಲ್ಲ, ನಾವು ಧನಂಜಯ ಕುಮಾರ್, ಇಲ್ಲಿ ಹೇಳಿದ್ದೇನು? ಮಾತಾಡಿ. ಲೋಕಾಯುಕ್ತ ವರದಿ ಕರ್ನಾಟಕದಲ್ಲಿ ಲೋಕಾಯುಕ್ತ ವರದಿಯನ್ನು ಆಧರಿಸಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡ್ಲಿಲ್ವಾ? ನೀವೇ ಅದೇ ಲೋಕಾಯುಕ್ತ ನೋಡಿ, ಮಧ್ಯದಲ್ಲಿ ಯಾಕೆ ಮಾತಾಡ್ತೀರಿ? ಲೋಕಾಯುಕ್ತ ವರದಿಯ ಬಗ್ಗೆ ಯಾಕೆ ಇವರೇ ಮಧ್ಯದಲ್ಲಿ ಹೇಳಿದ್ರು? ಮಾತಾಡ್ತೀರಿ? ಲೋಕಾಯುಕ್ತ ವರದಿ ಲೋಕಾಯುಕ್ತ ಪಾರ್ಟಿಸನ್ ರಿಪೋರ್ಟ್ ಅಂತ ಹೇಳಿದ್ರು ಇವರೇ. ಸ್ವಾಮಿ ರಾಜೀನಾಮೆ ಕೊಟ್ಟದ್ದು ಇಲ್ಲ, ಹೌದಲ್ಲ ಇಲ್ಲ, ಇಲ್ಲ, ಮುಖ್ಯಮಂತ್ರಿ? ಧನಂಜಯ ಕುಮಾರ್, ಪಾರ್ಟಿಸನ್ ವರದಿ ಅದು ಬೇಡ, ಇಲ್ವಾ? ಅದು ಬೇಡ ನಿಮಗೆ. ಲೋಕಾಯುಕ್ತ ವರದಿ ಸಂತೋಷ ಹೆಗ್ಡೆ ಅವರು- ಕಾಂಗ್ರೆಸ್ನ ಸಂತೋಷ ಹೆಗ್ಡೆ ಅವರು- ಕಾಂಗ್ರೆಸ್ನ ಬಾಲಬಡ್ಕರಾಗಿ ಅದಕ್ಕೆ ನೀವು ಪ್ರೇರಣೆ ವಾದ ಮಾಡಿ- ಮಾಡ್ಲಿಕ್ಕೆ ಅದಕ್ಕೆ ಪ್ರೇರಣೆ ಇಲ್ಲ, ಇಲ್ಲ, ಮಾಡಿ ಇಲ್ಲ, ನೀವು ಇಲ್ಲ, ನನಗೆ ಇಲ್ಲ, ಹೇಳಿ. ಇಲ್ಲ, ಇಲ್ಲಿ ಮಾತಾಡಿ ನೀವು. ಜಗಳಕ್ಕೆ ಕರಿಬೇಡಿ. ಒಂದು ನಾವು ನಿಮಿಷ. ಜಗಳಕ್ಕಾಗಿ ಅವ್ರು ಒಂದು ಮಾಡ್ತಾ ಇರುವಂತದ್ದು ನಿಮಿಷ. ಈಗ ನೀವು ಕಾಂಗ್ರೆಸ್ನ ಬಾಲಬಡ್ಕತನ ಮಾಡ್ತಾ ಇದ್ದಾರೆ. ರವಿಕುಮಾರ್, ಅದನ್ನ ನಾನು ಮಾತಾಡಬಾರ್ದು. ಇಲ್ಲ, ಧನಂಜಯ ಕುಮಾರ್. ನೋಡಿ, ಲೋಕಾಯುಕ್ತ ವರದಿಯ ಆಧಾರದಲ್ಲಿ ರವಿಕುಮಾರ್ ಮಾತಾಡೋದಿದೆ, ಒಂದು ಇಲ್ಲ, ಹೇಳಿ ನಾನು- ಹೇಳಿ. ನಾನು ಹೇಳ್ತೇನೆ, ಮುಗಿಸ್ತೇನೆ. ಚರ್ಚೆಯಿಂದ ಯಾಕೆ ಪಲಾಯನ ಮಾಡ್ತಾ ಇದೀರಿ ಅಂತ ಅವ್ರ ಇಲ್ಲ, ನೇರ ಪ್ರಶ್ನೆ. ಖಂಡಿತ ಇಲ್ಲ. ಖಂಡಿತ ಇಲ್ಲ. ಅಲ್ಲ, ನೀವು ಇವರು ನಾನು ಪಾರ್ಲಿಮೆಂಟ್ ಬದಲಾವಣೆ ಮಾಡ್ತಾರೆ. ಅದನ್ನೇ ಕೇಳ್ತಾ ಇದ್ದೀನಿ. ಹಮೀದ್ ಅವರೇ, ಪಾರ್ಲಿಮೆಂಟ್ ನಾನು ಅದಕ್ಕೆ ಸಾಕಷ್ಟು ಬೇಕಾದಂಥ ಪುರಾವೆಯನ್ನು ಕೊಟ್ಟೆ. 2G ಹಗರಣ ಇರಬಹುದು ಅಥವಾ ಕಾಮನ್ವೆಲ್ತ್ ಗೇಮ್ ಹಗರಣ ಇರಬಹುದು. ಚರ್ಚೆ ಯಾಕೆ ಮಾಡ್ತಾ- ಅಲ್ಲ, ಚರ್ಚೆ ನಡೀತು. ಹಾ, ಸಂಸತ್ತಿನ ಒಳಗೆ ಚರ್ಚೆ ನಡೆದರೂ ಕೂಡ ಏನೂ ಆಗ್ಲಿಲ್ಲ. ಯಾವುದೇ ನಿಷ್ಕರ್ಷ ಬರಲಿಲ್ಲ. ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿದ ಮೇಲೆ ಒಂದಷ್ಟು ಮಟ್ಟಿನ ನ್ಯಾಯ ನಾವು ಕಾಣಲಿಕ್ಕೆ ಸಾಧ್ಯ. ಈ ಇದ್ರಲ್ಲಿ ಏನಾಗಬೇಕು? ನಾನು ಈ ಕೋಲ್ ಹಗರಣದಲ್ಲಿ ಏನಾಗಬೇಕು? ಅದನ್ನೇ ನಾನು ಈಗ ಹೇಳ್ತಾ ಇರುವಂತ ಕೋಲ್ ಹಗರಣದಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ. ನಾನು ಕೋಲ್ ಹಗರಣದಲ್ಲಿ ಒಂದು ವ್ಯವಸ್ಥಿತವಾದಂಥ ಚರ್ಚೆ, ಆ ಚರ್ಚೆ ಆದಮೇಲೆ ಒಂದು ನಿಷ್ಕರ್ಷೆಗೆ ಬರುವಂಥ ವಿಧಾನ, ಅದು ಇದ್ದಾಗ ಮಾತ್ರ ಚರ್ಚೆಗೆ ಅರ್ಥ ಬರ್ತದೆ. ಅದು ಬಿಟ್ಟು ಬರೇ ಭಾಷಣಗಳು ಮಾಡೋದ್ರಿಂದ ಯಾವುದು ಆಗುದಿಲ್ಲ ಅಂತ ಹೇಳುವಂತ ಅಂಶ ನಾನು ಪ್ರತಿಪಾದನೆ ಮಾಡ್ತೀನಿ. ಇದನ್ನೇ ಪಾರ್ಲಿಮೆಂಟ್ ಪ್ರಸ್ತಾಪ ಮಾಡ್ಬೋದಲ್ಲ ಧನಂಜಯ ಕುಮಾರ್? ಮಾಡಿದ್ದೇವಲ್ಲ, ಅದನ್ನು ಮಾಡಿದ್ದೇವೆ, ಅದಕ್ಕೆ ತಯಾರಿಲ್ಲಲ್ಲ ಅವರು. ಅದರ ಬದಲಿಗೆ ನಾನೇನವರು ಹೇಳಿದಂಥ ರೀತಿಯಲ್ಲಿ ಕಾಂಗ್ರೆಸ್ನ ವಕ್ತಾರರು, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯವರು CAG ಸಂಸ್ಥೆಯ ಮುಖ್ಯಸ್ಥರು ಯಾರಿದ್ದಾರೆ ಅವರ ಹಣೆಗೆ ರಾಜಕೀಯ ಲೇಪ ಹಚ್ಚುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. Right, sir. ಅವರಿಗೆ ರವಿಕುಮಾರ್, ಒಂದು ನಿಮಿಷ ನಾನು ಪೂರ್ತಿ ಹೇಳಿ. ಮಾಡಿ. ನನ್ನ ವಾದ ಇರುವಂತದ್ದು, ಲೋಕಾಯುಕ್ತ ವರದಿಯ ಆಧಾರದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಆದರೆ CAG ವರದಿಯ ಆಧಾರದಲ್ಲಿ ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಕೊಡಬಾರದು? ಕೊಡಬೇಕು ರಾಜೀನಾಮೆ ಅಂತ ನಾನು ಹೇಳುದು. ಆ CAGಗೂ ಕೂಡ ಅದೇ ರೀತಿಯ ಸಂವಿಧಾನಾತ್ಮಕವಾದಂತಹ ಒಂದು ಅಧಿಕಾರ ಮತ್ತು ಸಂವಿಧಾನಾತ್ಮಕವಾದಂತಹ ಒಂದು ಜವಾಬ್ದಾರಿ ಹೊಣೆಗಾರಿಕೆ ಇರುವಂಥ ಸಂದರ್ಭದಲ್ಲಿ CAG ವರದಿಯ ಆಧಾರದ ಮೇಲೆ ಯಾವ ರೀತಿಯಲ್ಲಿ ರಾಜಾ ಅವರು ರಾಜೀನಾಮೆ ಕೊಟ್ಟರು, ಯಾವ ರೀತಿಯಲ್ಲಿ ಸುರೇಶ್ ಕಲ್ಮಾಡಿ ಅವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಬೇಕಾಯ್ತು, ಅದೇ ರೀತಿಯಲ್ಲಿ ಇವತ್ತು ಕಲ್ಲಿದ್ದಲು ಹಗರಣ ಅದರ ಪ್ರಮುಖ ಜವಾಬ್ದಾರಿ ಇರುವಂತಹ ನೋ ಚರ್ಚೆ, ರಾಜೀನಾಮೆ ಕೊಡಬೇಕು ಪ್ರಧಾನಿ ಅಂತ ರವಿಕುಮಾರ್ ತಮ್ಮ ವಾದ ಹೇಳಿ. ಸರ್, ಚರ್ಚೆ ವಿಧಾನಸಭೆನಲ್ಲೂ ಆಗಬೇಕು, ಲೋಕಸಭೆನಲ್ಲೂ ಆಗಬೇಕು. ಆದರೆ ಅದು ಆರೋಗ್ಯಯುತವಾಗಿರ್ತಕ್ಕಂಥ ಚರ್ಚೆ ಆಗಬೇಕು. ಉದಾಹರಣೆಗೆ ಹೇಳ್ತೀನಿ, ಒಂದು ದಿನಕ್ಕೆ ಒಂದು ಪಾರ್ಲಿಮೆಂಟ್ಗೆ ಎಷ್ಟು ಖರ್ಚಾಗತ್ತೆ ಹಣ, ಇದೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಹಣ ಅದು, ನಮ್ಮ ಹಣ ಅದು ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟಾಗ್ತದೆ ಅಂತ. ಆದರೆ ಒಂದ್ಸರಿ ನಾನು ನೋಡಿದ್ರೆ ಇದೆಲ್ಲ ವೇಸ್ಟ್ ಆಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಉದಾಹರಣೆಗೆ ನಾನು ಹೇಳ್ತೀನಿ, ಎಲ್ಲ ಚರ್ಚೆಗಳು ಆಗಿದೆ ಅಂತ ನಾನು ಹೇಳಲ್ಲ, ಆದರೆ ಬಹಳಷ್ಟು ಚರ್ಚೆಗಳು ಸುಮ್ಮನೆ ವ್ಯರ್ಥ ಸಮಯವನ್ನು ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಾನು ಹೇಳ್ತೀನಿ, ಬ್ಲ್ಯಾಕ್ ಮನಿ ಬಗ್ಗೆ ಚರ್ಚೆ ನಡೀತು ಪಾರ್ಲಿಮೆಂಟಲ್ಲಿ. ಏನಾಯಿತು? ರಿಸಲ್ಟ್ ಏನಾಯಿತು? ಒಂದು ಲೀಸ್ಟ್ ಬಿಡುಗಡೆ ಮಾಡಲಿಲ್ಲ. ಬ್ಲ್ಯಾಕ್ ಮನಿ ಬಗ್ಗೆ ಚರ್ಚೆ ನಡೀತು. ಅಡ್ವಾಣಿಯವರು ಪ್ರಸ್ತಾಪ ಮಾಡಿದರು, ಸುಷ್ಮಾ ಸ್ವರಾಜ್ ಪ್ರಸ್ತಾಪ ಮಾಡಿದರು, ಮನಮೋಹನ್ ಸಿಂಗ್ ಅವರು ಇದು ಮಾಡಿದರು, ಎಲ್ಲರೂ ಡಿಬೇಟ್ ಮಾಡಿದರು. ರಿಸಲ್ಟ್ ಏನು? 0. ಅದೇ ಥರ ಮತ್ತೊಂದು ಚರ್ಚೆ ನಡೀತು. ಅಣ್ಣಾ ಹಜಾರೆ ಅವರು, ಪಾಪ ವೃದ್ಧರು, ಲೋಕ್ಪಾಲ್ ಚರ್ಚೆ ನಡೀತು. ರಿಸಲ್ಟ್ ಏನಾಯಿತು? ಏನೂ ಆಗಲಿಲ್ಲ. ಅದಕ್ಕೆ ನನಗೇನಂತ ಹೇಳಿದರೆ, ಚರ್ಚೆ ಆಗಬೇಕು, ಆದರೆ ಯಾವ ರೀತಿ ಚರ್ಚೆ ಆಗಬೇಕು, ಕನ್ಕ್ಲೂಷನ್ ಏನು? ನಾವು ಯಾಕೆ ಅಂತ ಹೇಳಿದರೆ, ದೇಶಕ್ಕೆ ನಾವು ಅನ್ಯಾಯ ಮಾಡ್ತಾ ಇದ್ದೀವಿ, ದ್ರೋಹ ಮಾಡ್ತಾ ಇದ್ದೀವಿ. ನಾವು ಹೇಳ್ತಾ ಇದ್ದೀವಲ್ಲ, ಯುವಕರು ಎದ್ದು ಬರಬೇಕು. ನನಗನ್ಸೋದು ಭಾಳ ಆಕ್ರೋಶ ಬರುತ್ತೆ. ರೈಟ್ ಸರ್.
ಹಾಗಾಗಿ ನನಗನ್ಸುತ್ತೆ, ಈಗ ಫಾರ್ ಎಕ್ಸಾಂಪಲ್ ಮೇಡಮ್ ಅವ್ರು ಹೇಳಿದರು, ತೇಜಸ್ವಿನಿ ಅವರು, ಭ್ರಷ್ಟಾಚಾರ ಯಾವ ಪಾರ್ಟಿನಲ್ಲಿಲ್ಲ, ಎಲ್ಲ ಪಾರ್ಟಿನಲ್ಲಿದೆ, ವ್ಯವಸ್ಥೆ ಕಾರಣ ಅದಕ್ಕೆ ಅಂತ. ಯಾರು ಇದನ್ನ ವ್ಯವಸ್ಥೆ ಹೆಂಗೆ ಮಾಡಿದ್ದು? ಹಂಗಾದ್ರೆ ಪ್ರಾಮಾಣಿಕರು ಇಲ್ಲೇ ಇಲ್ವಾ? ಮನಮೋಹನ್ ಸಿಂಗ್ ಅವರು ಇದ್ದಾರೆ, ಪ್ರಾಮಾಣಿಕರು, ಅದ್ರ ಬಗ್ಗೆ ನಾನು ಪ್ರಶ್ನೆನೇ ಇಲ್ಲ. ಆದರೆ ಅವರು ಅಸಮರ್ಥರು ಅಂತ ಹೇಳ್ತಾ ಇದ್ದೀನಿ, ಭ್ರಷ್ಟರು ಅಂತ ಹೇಳ್ತಾ ಇಲ್ಲ. ಅವ್ರನ್ನ ಉಪಯೋಗಿಸ್ಕೊಂಡು ಲೂಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ವ್ಯವಸ್ಥೆಯನ್ನ ಬದಲು ಮಾಡ್ಬೇಕು ಯಾರು? ಸೊ ಯುವಕರು ಅದಕ್ಕೆ ಚರ್ಚೆ ನಡೀತಾ ಇದೆ, ಯಾಕೆ ಮಾಡ್ತಾ ಇಲ್ಲ? ಹಂಗಾರೆ ಯಾಕೆ ಮಾಡ್ತಾ ಇಲ್ಲ? ರೈಟ್ ಸರ್. ಅವ್ರು ಹೇಳ್ಬಿಟ್ರು ಪ್ರಧಾನಿಗಳು ಅಸಮರ್ಥರು. ಅವರು ಹೇಳಿದ್ದಾರೆ, ಇಡೀ ದೇಶ ಹೇಳ್ತಾ ಇದೆ. ನಾನು ರವಿಕುಮಾರ್ ಸ್ಟೇಟ್ಮೆಂಟ್ ಅಲ್ಲ, ಎಬಿವಿಪಿ ಸ್ಟೇಟ್ಮೆಂಟ್ ಅಲ್ಲ, ಇಡೀ ದೇಶ. ನೀವು ದೇಶನೇ ಹೇಳಿ, ದೇಶ ಅಂದ್ರೆ ಬರೀ ಬಿಜೆಪಿಯವರು ಒಪ್ಪುವ ಜನ ಮಾತ್ರ ದೇಶ ಅಲ್ಲ. ನೀವು ದ್ವೇಷ ನೀವು ದ್ವೇಷ ಮಾಡುವ ಜನರು ಕೂಡ, ಬೇರೆಯವರು ಪ್ರೀತಿಸುವ ಜನರು ಕೂಡ ಜಾತ್ಯತೀತ ಭಾರತದಲ್ಲಿ ದೇಶ ಪ್ರೇಮಿಗಳೇ. ಹಾಗಾಗಿ ಬಹುಮತ ಪಡೆದಿರುವಂತಹ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರದ ಎಲ್ಲ ಚುನಾಯಿತ ಸಂಸದರು ಸೇರಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರನ್ನ ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗಾದ್ರೆ ಈ ಅಸಮರ್ಥರು ಅಂತ ಹೇಳುವ ಮೂಲಕ ಯಾರ ಹೇಳಿಕೆ ಇದು? ಅಸಮರ್ಥರು ಅಂತ ಹೇಳ್ತಕ್ಕಂಥದ್ದು ಪತ್ರಿಕೆಗಳು ಬಿಡಿ, ಪತ್ರಿಕೆಗಳು ಅಸಮರ್ಥರು ಅಂತ ಹೇಳಿ ಅವರೇನು ನಿಮ್ ತರ ಹೇಳ್ತಾ ಇಲ್ಲ. ನೀವು ಪತ್ರಿಕೆಗಳು ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ನೀವು ಯಾರ ಮೇಲೆ ಹಾಕ್ಬೇಡಿ, ನಿಮ್ಮ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಜನ ಹೇಳ್ತಾ ಇರೋದ್ರಿಂದ, ನೀವು ಅಸಮರ್ಥರು ಅಂತ ಹೇಳಿದ್ರೆ ನಮಗೇನು ನಷ್ಟನೂ ಇಲ್ಲ, ನೀವು ಸಮರ್ಥರು ಅಂತ ಹೇಳಿದ್ರೆ ನಮಗೇನು ಲಾಭನೂ ಇಲ್ಲ. ಪ್ರಧಾನಿ ಹುದ್ದೆ ದೇಶವನ್ನ ನಡೆಸುವಂತ ಚುಕ್ಕಾಣಿ ಹಿಡಿಯುವ ಕೆಲಸವನ್ನ ಚುನಾಯಿತ ಸರ್ಕಾರ ಒಂದು ಕೊಟ್ಟಿದೆ. ಹಾಗಾಗಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಹೆಸರನ್ನು ತೆಗೆದ್ರಿ, ಅವರು ಎದುರಿಸ್ತಾ ಇದ್ದಾರೆ ಎಂಪಿಗಳನ್ನ ಎದ್ದು ಫೈಟ್ ಮಾಡಿ ಅಂತ. ಪಾಪ ನಾವು ಗಾಂಧಿವಾದಿಗಳು ನಿಜ. ಇವತ್ತು ನೀವು ಕೊಟ್ಟಿರುವಂತ ಸೂತ್ರವನ್ನ ನಾವು ಹಿಂತಿರುಗಿಸ್ಕೊಟ್ರೆ ಒಂದು ದಿನ ನೀವು ಒಂದಿನ ಅಧಿಕಾರದಲ್ಲಿ ಕೂತ್ಕೊಂಡಿದ್ರಿ, ಹಿಂದೆ ಕೂತ್ಕೊಳ್ತೀರಿ ಅನ್ನೋ ಕನಸು ಕಾಣ್ತಾ ಇದ್ದೀರಿ. ಸುಮ್ಮನೆ ಕಲ್ಪಿಸ್ಕೊಳ್ಳೋಣ, ನಾಳೆ ದಿನ ನೀವು ಸರ್ಕಾರದಲ್ಲಿ ಕೂತಾಗ ನಾವು ಪ್ರತಿಪಕ್ಷದಲ್ಲಿ ಕೂತ್ಕೊಂಡು ಇಲ್ಲ ನಿಮ್ಮ ಚರ್ಚೆಗಳಲ್ಲಿ ನಮಗೆ ನಂಬಿಕೆ ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ನಮಗೆ ನಂಬಿಕೆ ಇಲ್ಲ, ನೀವು ಮಾಡಿದ್ದನ್ನೇ ನಾವು ಮಾಡಿದ್ರೆ ಏನ್ ದೇಶ ಮುನ್ನಡೆಸಕ್ಕಾಗತ್ತಾ? ನಿಮ್ ಕೈಲಿ ಮುನ್ನಡೆಸಕ್ಕಾಗತ್ತಾ? ದಯಮಾಡಿ ನೀವು ಏನೇ ಬೊಬ್ಬೆ ಹೊಡೆದ್ರು ಕೂಡ ಪಾರ್ಲಿಮೆಂಟ್ ನಲ್ಲಿ ಏನಿದೆ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಬೇಕು, ಭಾಗವಹಿಸಬೇಕು, ತನ್ಮೂಲಕ ದೇಶವಾಸ ಸಾಬೀತು ಮಾಡಿ. ಖಂಡಿತ ಈ ಸರ್ಕಾರ ನಾವು ದೇವಮಾನವರು ಅಂತ ಹೇಳೋದಿಲ್ಲ. ನಾವು ತಪ್ಪು ಮಾಡಿದ್ರೆ ಸಾಬೀತು ಮಾಡಿ. ನಮಗೆ ಚುನಾವಣೆಯಲ್ಲಿ ಆ ಇಶ್ಯೂಸ್ ಅನ್ನು ತಗೊಂಡು ಚುನಾವಣೆಯಲ್ಲಿ ಹೋಗಿ ಚುನಾವಣೆಯಲ್ಲಿ ದೇಶವಾಸಿಗಳು ನಮ್ಮನ್ನು ತಪ್ಪಿತಸ್ಥರು ಅಂತ ಹೇಳಿದ್ರೆ ನಮಗೆ ಶಿಕ್ಷೆ ಕೊಡ್ತಾರೆ. ಅದನ್ನ ಬಿಟ್ಟು ದಯಮಾಡಿ ಹೇಡಿಗಳ ತರ ಪಾರ್ಲಿಮೆಂಟ್ ಚರ್ಚೆಯಲ್ಲಿ ಭಾಗವಹಿಸಿದ ಓಡಿ ಹೋಗೋದ್ರ ಮೂಲಕ ದೇಶವಾಸಿಗಳ ಎದುರುಗಡೆ ನೀವು ಅಸಮರ್ಥರು ಈ ದೇಶವನ್ನ ರೂಲ್ ಮಾಡೋದಿಕ್ಕೆ ನಿಮ್ಮ ಕೈ ಬ್ಲಾಕ್ ಮನಿ ವಿಷಯ ಹೇಳಿದ್ರಿ. ನಿಮ್ಮ ಸರ್ಕಾರ ಇರ್ಲಿಲ್ವಾ? ನಿಮ್ಮ ಸರ್ಕಾರ ಇದ್ದಾಗ ಏನಾಗಿತ್ತು ಬ್ಲಾಕ್ ಮನಿ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ? ಬೋಫೋರ್ಸ್ ಸರ್ಕಾರ ಅಂತೇಳಿ 64 ಕೋಟಿ ಹಗರಣ ಅಂತ ಹೇಳ್ಬಿಟ್ಟು ಅದನ್ನ ತನಿಖೆ ಮಾಡಕ್ಕೆ 240 ಕೋಟಿಗೂ ಹೆಚ್ಚು ಹಣವನ್ನ ವ್ಯಯ ಮಾಡಿದಂತ ಜನ ನೀವು. ಈ ಬೇಜವಾಬ್ದಾರಿತನವನ್ನ ಬಿಟ್ಟು ಜವಾಬ್ದಾರಿಯಿಂದ ವರ್ತಿಸಿದ್ರೆ ಬೋಫೋರ್ಸ್ ನ ಮುಚ್ಚಾಕಿದ್ದೆ ಕಾಂಗ್ರೆಸ್. ಯಾಕೆ ಅಂತ ಹೇಳ್ತೀನಿ, ನಿಮ್ಮ ಸರ್ಕಾರ ಇತ್ತಲ್ರಿ, ಮತ್ತೊಂದು ರಕ್ಷಣೆ ಇಲಾಖೆನಲ್ಲಿ ಕರಪ್ಷನ್ ಮಾಡಿದ್ದಾರೆ, ಟೆಟ್ರಾ ಟ್ರಕ್ ಸ್ಕ್ಯಾಮ್. ಹೇಳ್ತೀನಲ್ಲ, ಯಾವ ಇಲಾಖೆನಲ್ಲೂ ಬಿಡಲ್ಲ. ದೇಶವಾಸಿಗಳು ನಿಮ್ಮ ಜೊತೆ ಮುಂದುವರಿಸ್ತೀನಿ ಸರ್, ಮುಂದುವರಿಸ್ತೀನಿ.